ಹಾಯ್ ಫ್ರೆಂಡ್ಸ್, ರೇಖಾಸ್ ಕಿಚನ್ಗೆ ಸ್ವಾಗತ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹೀರೆಕಾಯಿ ಪಲ್ಯ ಹೇಗೆ ಮಾಡೋದು ಅಂದ್ಬಿಟ್ಟು ನೋಡ್ಕೊಳ್ಳೋಣ. ಇವತ್ತು ಹೀರೆಕಾಯಿನ ನಾನು ದೊಡ್ಡದಾಗಿರೋ ಹೀರೆಕಾಯಿ ತೊಗೊಂಡಿದ್ದೀನಿ. ಚಿಕ್ಕದಾಗಿದ್ದರೆ 2 ಹೀರೆಕಾಯಿ ತೊಗೊಳ್ಳಿ. ಸಿಪ್ಪೆ ಎಲ್ಲನೂ ಹೊರ್ಕೊಳ್ಳೋಣ. ತೊಳ್ಕೊಂಡು ಸಿಪ್ಪೆ ಎಲ್ಲನೂ ಹೊರ್ಕೊಂಡಿದ್ದೀನಿ ನಾನು. ಈಗ ಸಣ್ಣಕ್ಕೆ ಕಟ್ ಮಾಡ್ಕೊಳ್ಳೋಣ. ತಿರುಳೆಲ್ಲ ತೆಗೆದ್ಬಿಟ್ಟು ಹೀರೆಕಾಯ್ದ ಸಣ್ಣಕ್ಕೆ ಕಟ್ ಮಾಡ್ಕೊಳ್ಳೋಣ. ನಾವು ಯಾವುದೇ ಪಲ್ಯ ಮಾಡಬೇಕು ಅಂತ ಅಂದ್ರೂ ಮಂದಕ್ಕಿರೋ ಪಾತ್ರೆಯಲ್ಲಿ ಮಾಡ್ಕೊಳ್ಳಿ. ತಳ ಹಿಡಿಯಲ್ಲ ಮತ್ತು ತರಕಾರಿ ಎಲ್ಲ ಚೆನ್ನಾಗಿ ಬೇಯುತ್ತೆ. ತಳ ಹಿಡಿದೇ ತರಕಾರಿ ಬೇಯುತ್ತೆ ಚೆನ್ನಾಗಿ. ನೋಡಿ, ಈ ಥರ ಸಣ್ಣ ಕಟ್ ಮಾಡ್ಕೋಬೇಕು. ಪಾತ್ರೆ ಮಂದಕ್ಕಿರೋ ಪಾತ್ರೆ ಇಲ್ಲ ಅಂತ ಅಂದರೆ ಕುಕ್ಕರ್ ಪಾತ್ರೆಯಲ್ಲೇ ಮಾಡ್ಕೋಬೋದು. ನಾನು ಕುಕ್ಕರ್ ಪಾತ್ರೆಯಲ್ಲೇ ಮಾಡಿ ತೋರಿಸ್ತಾ ಇದ್ದೀನಿ. ಕುಕ್ಕರ್ ಪಾತ್ರೆ ಹೇಗೆ ಅಂದರೆ ಮಂದಕ್ಕಿರುತ್ತೆಲ್ಲ ಕುಕ್ಕರ್ ಪಾತ್ರೆ, ಹಾಗಾಗಿ ಕುಕ್ಕರ್ ಪಾತ್ರೆಯಲ್ಲೇ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ. ಕುಕ್ಕರ್ ಪಾತ್ರೆಯಲ್ಲೇ ಮಾಡ್ಕೊಳ್ಳಿ. ನೀವು 2 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಅರ್ಧ ಸ್ಪೂನಷ್ಟು ಸಾಸಿವೆ, ಒಂದು ಒಣಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು 1 ಕಡ್ಡಿ, ಕಡಲೆಬೇಳೆ 1 ಸ್ಪೂನು. ಎಲ್ಲ ಬ್ರೌನ್ ಕಲರ್ ಬರುವವರೆಗೂ ಫ್ರೈ ಮಾಡ್ಕೊಳ್ಳಿ. ನೋಡಿ, ಬ್ರೌನ್ ಕಲರ್ ಬಂದಿದೆ. ಹೀರೆಕಾಯಿ ಹಾಕ್ಕೊಳ್ಳೋಣ ಇವಾಗ, ಕಟ್ ಮಾಡಿರೋದು. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಲೋ ಫ್ಲೇಮಲ್ಲೇ ಬೇಯಕ್ಕೆ ಬಿಟ್ಬಿಡೋಣ. ರುಬ್ಬಕ್ಕೆ ನೋಡ್ಕೊಳ್ಳೋಣ. ಇವಾಗ ಜಾಮೂನ್ ಬೌಲ್ ತುಂಬ ಕಾಯಿ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ. ಅದಕ್ಕಿಂತ ಒಂದು ಸ್ವಲ್ಪ ಕಮ್ಮಿ ಇದ್ರೂ ಪರವಾಗಿಲ್ಲ. ಕಾಯಿ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಈಗ ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು 2 ನಿಮಿಷ ಬೇಯಕ್ಕೆ ಬಿಟ್ಬಿಡೋಣ. ನೋಡಿ, ಕಾಯಿ ಜೊತೆಲಿ 7 ಎಸಳು ಬೆಳ್ಳುಳ್ಳಿ, ಅರ್ಧ ಸ್ಪೂನಷ್ಟು ಜೀರಿಗೆ, 4 ಅಥವಾ 3 ಹಸಿಮೆಣಸಿನ್ಕಾಯಿ ರುಬ್ಕೊಳ್ಳೋಣ. ಒಂದು ಸ್ವಲ್ಪ ಅರಿಶಿನದ ಪುಡಿ ಹಾಕ್ಕೊಂಡು ರುಬ್ಕೊಂಡಿದ್ದೀನಿ. ಸರಿಯಾಗಿ ನೀರು ಹಾಕ್ಕೊಳ್ದೇ ರುಬ್ಕೋಬೇಕು. ಸ್ವಲ್ಪ ಇದಕ್ಕೆ ನೀರು ಹಾಕ್ಕೊಂಡು 1-2 ನಿಮಿಷ ಬೇಯಕ್ಕೆ ಬಿಟ್ಬಿಡೋಣ. ನೋಡಿ, 2 ನಿಮಿಷ ಬೇಯಕ್ಕೆ ಬಿಟ್ಟಿದ್ದೆ ನಾನು. ಲೋ ಫ್ಲೇಮಲ್ಲೇ ರುಬ್ಬಿರೋದು ಹಾಕ್ಕೊಳ್ಳೋಣ. ಇವಾಗ ಹಾಕ್ಕೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ. ಇದು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು 1-2 ನಿಮಿಷ ಬೇಯಕ್ಕೆ ಬಿಟ್ಬಿಡೋಣ. ನೋಡಿ, 2 ನಿಮಿಷ ಬೇಯಕ್ಕೆ ಬಿಟ್ಟಿದೆ. ಆಗಿದೆ ನೋಡಿ. ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ. ನಾನು ಮಾಡ್ದಂಗೆ ಮಾಡಿ. ಚಪಾತಿಗೆ, ಪೂರಿಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು.